ಸೊ ದಿಸ್ ಲಂಚ್ ಆ್ಯಂಡ್ ಲಂಚ್ ಆ ಟ್ರೂನಾ ಸರ್ ಅದು? ಯಾವುದು? ಒಂದು ಲಂಚ್ ನಾನು ಲಂಚು ತಿನ್ನಲ್ಲ, ಲಂಚನ್ನು ತಿನ್ನ. ವೈ ಒಂದೇ ಊಟ ಯಾಕೆ? ಒಂದೇ ಊಟ ಮತ್ತೆ ರಿಪಿಟೇಷನ್ ಆಗ್ತದೆ. ಅದು ನಮ್ಮ ಇದನ್ನೇ ಇದೆ, ಒಪ್ಪತ್ತು ಉಂಡೋನು ಕರೆಕ್ಟ್ ಯೋಗಿ, ಎರಡೊತ್ತು ಉಂಡೋನು ಭೋಗಿ, ಮೂರೊತ್ತು ಉಂಡೋನು ರೋಗಿ, ನಾಲ್ಕೊತ್ತು ಉಂಡೋನು ಎತ್ಕೊಂಡು ಹೋಗಿ. ಅದು ತಮಾಷೆಗೆ ಹೇಳೋದು. ಬಟ್ ವಾಸ್ತವವಾಗಿ ಏನು ಅಂತ ಹೇಳಿದ್ರೆ, ವೈದ್ಯಕೀಯವಾಗಿ ಸೈಂಟಿಫಿಕ್ ರಿಸರ್ಚ್ನಲ್ಲೂ ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು, ದ ಮೋರ್ ಯು ಫಾಸ್ಟ್ ದ ಬೆಟರ್ ಫಾರ್ ಯುವರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ನನಗೆ ಇದು ಅನುಕೂಲಕರ ಆಗಿರ್ತಕ್ಕಂಥದ್ದು ಆ್ಯಸ್ ಎ ಲೈಫ್ ಸ್ಟೈಲ್ ಆಲ್ಸೋ ನಮಗೆ ಉಪಯೋಗ ಆಗ್ತದೆ. ಅದರ್ವೈಸ್ ಏನಾಗ್ತದೆ, ಪೊಲೀಸ್ ಇಲಾಖೆಯಲ್ಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಚೇರಿಯಲ್ಲಿ ಇರ್ತೇವೆ, ಮಂಚಿಂಗ್ ಜಾಸ್ತಿ ಆಗಿಬಿಡುತ್ತೆ ಮೀಟಿಂಗ್ಗಳಲ್ಲಿ. ಮೆನಿ ಎ ಟೈಮ್ಸ್ ಯು ಈಟ್ ನಾಟ್ ಬಿಕಾಸ್ ಯು ಆರ್ ಹಂಗ್ರಿ ಬಟ್ ಬಿಕಾಸ್ ಯು ಆರ್ ಬೋರ್ಡ್. ಸೊ ಅದು ಸಾಮಾನ್ಯವಾಗಿ ಆ ಥರ ಮೀಟಿಂಗ್ಗಳಲ್ಲಿ ಅಲ್ಲಿ ಕೂತಾಗ ಈ ಮಂಚಿಂಗು ಜಾಸ್ತಿ ಆಗ್ತದೆ. ಜೊತೆಗೆ ಯಾವ ಸಂದರ್ಭದಲ್ಲಿ ನಾವು ಎಲ್ಲಿರ್ತೀವಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸೊ ಆ ಊಟಕ್ಕಾಗಿಯೇ ಒಂದು ಟೈಮ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬರಬೇಕು, ಊಟ ಮಾಡಬೇಕು. ನಂತರ ಊಟ ಆದಮೇಲೆ ಸ್ವಲ್ಪ ಹೊತ್ತು ತೂಕಡಿಸ್ಗೆ ಬರ್ತದೆ, ಸ್ವಲ್ಪ ಆಲಸ್ಯ ಬರ್ತದೆ. ಸೊ ಬಟ್ ಇದು ಒನ್ ಮೀಲ್ನಲ್ಲಿ ಏನಾಗ್ತದೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯು ಆರ್ ಫ್ರೆಶ್, ಯುವರ್ ಕಾಗ್ನೇಟಿವ್ ಸ್ಕಿಲ್ಸ್ ಆರ್ ಬೆಟರ್, ಯು ಆರ್ ಮೋರ್ ಆ್ಯಕ್ಟಿವ್, your productivity is much better, especially even in the afternoons also. You are always accessible to your own officers and staff, to the public when they come to the meetings. Second thing is, ಎಲ್ಲಾದರೂ ಹೊರಗಡೆ ಹೋದಾಗ ಕೂಡ ಊಟ ಟೈಮ್ ಆಯಿತು, ಇದಾಯಿತು, ಅದಾಯಿತು, ಮನೆಗೆ ಹೋಗಬೇಕು, ಆ ರೀತಿ ಯಾವುದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಜೊತೆಗೆ ಸಾಯಂಕಾಲ ಮನೆಗೆ ಬಂದು ಒಂದು ಸಲ ಊಟ ಮಾಡಿ ಎಲ್ಲ ರೆಸ್ಟ್ ಆದಮೇಲೆ ಇಂಜಿನ್ ಕಂಪ್ಲೀಟ್ ಶಟ್ ಡೌನ್ ಮಾಡಿ. So when do you have the convenient also? When do you have the meal, sir, usually? I have the meal in the night as and when I go home. So ಅಂದರೆ ಟೆಕ್ನಿಕಲಿ ಬೆಳಗ್ಗೆಯಿಂದ ಇದ್ದಾಗ ಏನೂ ಇರೋದೇ ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಿಲ್ಲ, ಬರೀ ಗಾಳಿ ಮತ್ತು ನೀರು ಬಿಟ್ಟರೆ ಬೇರೆ. ಸರ್ ದಟ್ಸ್ ಇನ್ಸೇನ್ ಸರ್. ಹೌ ಡು ಯು? ಅಲ್ಲ ಈಗ ನೀವು ಇದು ಸುಮ್ಮನೆ ಇದು ಅನಿಸ್ತದೆ, ಬಟ್ ವಾಸ್ತವವಾಗಿ ನೀವು ಸರಿಯಾಗಿ ಪರಿಕಲ್ಪನೆ ಮಾಡಿಕೊಂಡ್ರೆ, ಉದಾಹರಣೆಗೆ ಈಗ ನೀವು ಕಾಗ್ನೇಟಿವ್ ಸ್ಕಿಲ್ಸ್ ಬಗ್ಗೆನೇ ಹೇಳಿ, ಅಯ್ಯೋ ಸುಸ್ತಾಗೋದಿಲ್ವಾ ಅದಿಲ್ವಾ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ಡ್ರೈವರ್ಗಳು, ಲಾಂಗ್ ಡಿಸ್ಟೆನ್ಸ್ ಡ್ರೈವರ್ಗಳು ಯಾರಾದರೂ ನೀವು ಹೋಗುವಾಗ ಮಧ್ಯೆ ಅವ್ರಿಗೆ ಊಟ ಮಾಡಿ ನೀವು ಅಂತ ಹೇಳಿ, ನೀವು ಅವರು ಬೇಡ ನಾನು ಅಲ್ಲಿ ಹೋದ್ಮೇಲೆ ಮಾಡ್ತಾರೆ. ಯಾಕೆ? ಬಿಕಾಸ್ ದೇ ಫೀಲ್ ಸ್ಲೀಪಿ, ದೇ ಫೀಲ್ ಡ್ರೌಸಿ. ಸೊ ಯು ಆರ್ ಮೋರ್ ಆ್ಯಕ್ಟಿವ್ ವೆನ್ ಯು ಹ್ಯಾವ್ ನಾಟ್ ಈಟನ್. ಈವನ್ ಪ್ರಾಣಿಗಳು ಅಷ್ಟೇ, ವೆನ್ ದೇ ಹ್ಯಾವ್ ನಾಟ್ ಈಟನ್ ದೇ ಆರ್ ಮೋರ್ ಆ್ಯಕ್ಟಿವ್. ಈಗ ಹುಲಿ, ಸಿಂಹ, ಪ್ರಾಣಿಗಳಾಗಲಿ ಒಂದ್ಸಲ ಬೇಟೆ ಮಾಡಿ ಅದು ಇದು ಆದಮೇಲೆ ಮುಗೀತು, ಅದೇ ಇಟ್ ವಿಲ್ ಕೊಲಾಪ್ಸ್ ದೇರ್ ಓನ್ಲಿ. ಅದ್ರ ಪಕ್ಕನೇ ಬೇರೆ ಪ್ರಾಣಿಗಳು ಓಡಾಡ್ತಾ ಇದ್ರೂ ಇಟ್ ಈಸ್ ನಾಟ್ ಬಾದರ್ಡ್, ಇಟ್ ಈಸ್ ಇನ್ ಈಸ್ ಓನ್ ರಿಲ್ಯಾಕ್ಸ್ ವರ್ಲ್ಡ್. ಆ ರೀತಿಯಲ್ಲಿ ಅಂದರೆ ತುಂಬ ರೀಸೆಂಟಾಗಿ ಆಗಿದ್ದು ಅದು ಮುಂಚೆಯಿಂದ? ಇದು ಸುಮಾರು ಕಳೆದ 8-10 ವರ್ಷಗಳಿಂದ ಮಾಡ್ತಾ ಇರ್ತಾರೆ. ವಾಟ್ ವಾಸ್ ದಿ ರೀಸನ್ ಆರ್ ವಾಟ್ ಮೇಡ್ ಯು? ರೀಸನ್ ಏನಿಲ್ಲ, ಇದು ಬೇಸಿಕಲಿ ದೇರ್ ವೇರ್ ಸಮ್ ಡಾಕ್ಟರ್ಸ್ ಹೂಮ್ ಐ ಇಂಟರ್ಯಾಕ್ಟ್. ಸೆಕೆಂಡ್ ಥಿಂಗ್ ಈಸ್ ಈವನ್ ಇಂಟರ್ನೆಟ್ನಲ್ಲಿ ಮತ್ತು ಇದರಲ್ಲೂ ಕೂಡ ತಿಳಿದುಕೊಂಡಿರ್ತಕ್ಕಂತಹ ಮಾಹಿತಿಗಳು. ಅದಾದ ಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಯೂಶಲಿ ಏನಂದರೆ 16 and 8 hours, correct, hours of fast, 8 hours of eating, correct, or some people do 18 hours and 6 hours of correct. ಆ ರೀತಿ ಮಾಡ್ತಾರೆ. ದಿಸ್ ಇಸ್ ಅ ಸ್ಲೈಟ್ಲಿ ಅನ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಂದರೆ ಇದರಲ್ಲಿ ನಮ್ಮ ಈಟಿಂಗ್ ವಿಂಡೋ ಏನಿದೆ ಅದು ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು 1 or 2 hours, ಅಂದರೆ 23 hours ಆಫ್ ಫಾಸ್ಟಿಂಗ್ ಆ್ಯಂಡ್ 1 or 2 hours ಆಫ್ eating. Sometimes it may extend to 2-3 hours or something like that, but generally it is only one meal. ಸೊ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಏನು ಮಾಡ್ತಾರೆ, ಅವರು ಒಂದು ಸ್ನ್ಯಾಕು, ಒಂದು ಮೇನ್ ಮೀಲ್ ಮಾಡ್ತಾರೆ. 2 meals they will have, ಒಂದು ಸ್ಮಾಲ್ ಸ್ನ್ಯಾಕಿಂಗ್ ಟೈಪ್, ದಟ್ ಈಸ್ ಕೈಂಡ್ ಆಫ್ ಬ್ರೇಕಿಂಗ್ ದ ಫಾಸ್ಟ್, ಆ್ಯಂಡ್ ದೆನ್ ಸಬ್ಸಿಕ್ವೆಂಟ್ ಆಫ್ಟರ್ ಸಮ್ ಟೈಮ್ ದೇ ವಿಲ್ ಹ್ಯಾವ್ ಒನ್ ಪ್ರಾಪರ್ ಮೀಲ್. ಸೊ ಯೂಶಲಿ ಆ ಥರ ಇರುತ್ತೆ. ನಮ್ಮದು ಅದು ರೆಸ್ಟ್ರಿಕ್ಟ್ ಆಗಿ ಓನ್ಲಿ 1 meal, ಒಮ್ಯಾಡ್ ಅಂತ ಹೇಳ್ತಾರೆ. ಇಟ್ಸ್ ಕಾಲ್ಡ್ 1 meal a day ಅಂತ ಹೇಳಿ. ದಟ್ಸ್ ಮೆನಿ ಪೀಪಲ್ ಆರ್ ಡೂಯಿಂಗ್, ಮೆನಿ ಪೀಪಲ್ ಆ್ಯಕ್ಚುಲಿ ಬಟ್ ಅಂದರೆ sir, especially get used to it, it becomes very it becomes happy. I am a foodie, sir. Nanage the only weakness is, my point is, whatever I am also a foodie. ಈಗ ನನಗೆ ಹಾಗೆ ಬಿಟ್ಟರೆ ನಾನು ಐ ಕ್ಯಾನ್ ಕೀಪ್ ಆನ್ ಈಟಿಂಗ್ ಡೇ ಆ್ಯಂಡ್ ನೈಟ್ ಆ್ಯಂಡ್ ಐ ಕ್ಯಾನ್ ಪುಟ್ ಆನ್ ವೇಟ್ ವೆರಿ ಈಸಿಲಿ. ಸೊ ಇವನ್ ಗಾಳಿ ಕುಡಿದ್ರೂ ವೆಯ್ಟ್ ಬರ್ತದೆ ನಮಗೆ. ಸೊ ಆ ರೀತಿಯಲ್ಲಿ ಇದಿರೋದ್ರಿಂದ ಐ ಆಮ್ ಆಲ್ಸೋ ಫುಡಿ. ಸೊ ಒನ್ ಆಫ್ ದ ದಿಸ್ ಥಿಂಗ್ ಟು ರೆಸ್ಟ್ರಿಕ್ಟ್ ಇಟ್ ಈಸ್ ದಟ್ ಒನ್. ಪ್ಲಸ್ ಯು ಕೆನಾಟ್ ರೆಸ್ಟ್ರಿಕ್ಟ್ ದ ಟೈಪ್ ಆಫ್ ಫುಡ್ಸ್ ಯು ಈಟ್. ಐ ವಾಂಟ್ ಟು ಈಟ್. ಸೊ ವೆನ್ ಐ ಈಟ್ ಇಟ್ಸ್ ಅ ಗಿಲ್ಟ್ ಫ್ರೀ ಈಟಿಂಗ್ ಆ್ಯಂಡ್ ಇಟ್ಸ್ ಅ ಮೈಂಡ್ಫುಲ್ ಈಟಿಂಗ್. And eat your satiety, sumptuous meal. Once you eat, you close it. Once it is done, it is done. After that, till the next night, you don't have anything. So that brings in a kind of discipline and good this thing. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ
ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.